ಪ್ರಿಯರೇ, ದೇವರಿಗೆ ಕಿವಿಗೊಡೋಣ. ಪ್ರತಿದಿನವೂ ದೇವರ ಸ್ವರವನ್ನು ಕೇಳಿಸುವುದಕ್ಕೆ ಸಮಯವನ್ನು ಕಾದರಿಸೋಣ. ಸತ್ಯವೇದದ ಮೊದಲನೇ ಅಧ್ಯಾಯದಲ್ಲಿ ಕಂಡುಬರುವ ಹಾಗೆ ಬಳಿಕ ದೇವರು ಹೀಗಂದರು. ದೇವರು ಇಲ್ಲಿ ನೋಡುವುದಾದರೆ, ಈ ಲೋಕವನ್ನು ಸೃಷ್ಟಿ ಮಾಡುವ ಕಡೆ ಆದಿಕಾಂಡದಲ್ಲಿ ನೀವು ಗಮನಿಸುವುದಾದರೆ ದೇವರು ಈಗಂದರು, ದೇವರು ಈಗಂದರು, ದೇವರು ಈಗಂದರು ಎಂಬುದಾಗಿ ಪದೇ ಪದೇ ನಾವು ನೋಡುತ್ತೇವೆ. ಯಾಕೆಂದರೆ ದೇವರು ಉನ್ನತವಾದದ್ದನ್ನು ಕೊಡುವಂಥವರಾಗಿದ್ದಾರೆ. ದೇವರು ಅನೇಕ ಅದ್ಭುತಗಳನ್ನು ನಡೆಸುವವರಾಗಿದ್ದಾರೆ. ಯಾಕೆ ಅನ್ನೋದಾದರೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ದೇವರು ನಮ್ಮನ್ನು ಪ್ರೀತಿಸಿದ ಕಾರಣಕ್ಕಾಗಿ ನಮ್ಮನ್ನು ಶಿಷ್ಟನ ಹಾಗೆ ನಡೆಸುವಂಥವರಾಗಿದ್ದಾರೆ. ನಮ್ಮನ್ನು ಶಿಷ್ಟನ ಹಾಗೆ ನಡೆಸುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ ಪ್ರಿಯರೇ. ಅದು ಸಹ ಯಾಕೆ ಪ್ರಿಯ ಅಂತಂದರೆ, ದೇವರು ನಮ್ಮನ್ನು ನಂಬಿಕೆಯಿಂದ ನಡೆಸುವಂಥವರಾಗಿದ್ದಾರೆ. ನಮ್ಮನ್ನು ಇಕ್ಕಟ್ಟಾದಂಥ ಮಾರ್ಗಗಳಲ್ಲಿ ದೇವರು ನಮಗೆ ಅನುಕೂಲ ಆಗುವ ರೀತಿಯಲ್ಲಿ ನಮ್ಮನ್ನು ನಡೆಸಿದ್ದಾರೆ ಪ್ರಿಯರೇ. ಅನುಕೂಲವಾಗುವ ರೀತಿಯಲ್ಲಿ. ಅದಕ್ಕೆ ನಾವು ದೇವರ ಬಳಿ ಇರಬೇಕು. ದೇವರ ಪ್ರಸನ್ನತೆಯಲ್ಲಿ ನಾವು ನಡೆಯಬೇಕು. ದೇವರ ಸ್ವರವನ್ನು ನಾವು ಕೇಳಬೇಕು. ದೇವರ ಸ್ವರವನ್ನು ನಾವು ಕೇಳಿದರೆ ನಾವು ಪ್ರಾರ್ಥಿಸಬೇಕು. ಪ್ರಾರ್ಥಿಸುವುದಂತಂದರೆ ಮನಗುಂದಬಾರದು ನಾವು ಪ್ರಿಯರೇ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸತಕ್ಕದ್ದು. ಲೂಕ 18ನೇ ಅಧ್ಯಾಯ 1 ನಾವು ನೋಡುವ ಹಾಗೆ, ಲೂಕ 18:7-8 ನೋಡಿ ನೀವು. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಾಗ ಆತನು ಅವರ ವಿಷಯದಲ್ಲಿ ಬಹಳ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವುದಿಲ್ಲ. ನಮ್ಮ ಪ್ರಾರ್ಥನೆಗೆ ಆ ಕ್ಷಣಕ್ಕೆ ಉತ್ತರ ಬರೆದಿರಬಹುದು, 1 ತಿಂಗಳು ಉತ್ತರ ಬರೆದಿರಬಹುದು, ವರ್ಷಾನುಗಟ್ಟಲೆ ಉತ್ತರ ಬರೆದಿರಬಹುದು. ಆದರೆ ಅಗತ್ಯವಾಗಿ, ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಗೆ ನ್ಯಾಯವನ್ನು ತೀರಿಸುವವರಾಗಿದ್ದಾರೆ ಪ್ರಿಯರೇ. ನ್ಯಾಯವನ್ನು ತೀರಿಸುವವರಾಗಿದ್ದಾರೆ. ತಡ ಆದರೂ ಚಿಂತೆ ಇಲ್ಲ. ನಾವು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕಾಗಿದೆ ಪ್ರಿಯರೇ. ಬೇಸರ ಬೇಡ. ಯಾಕಂತಂದರೆ ದೇವರು ಮಹಿಮಾಪೂರ್ಣನು ಪ್ರಿಯರೇ. ಆತನು ಬೇಗನೆ ನ್ಯಾಯ ತೀರಿಸುವನೆಂದು ನಾನು ನಿಮಗೆ ಹೇಳುತ್ತೇನೆ. ಆದಾಗ್ಯೂ ಮನುಷ್ಯ ಕುಮಾರನು ಬಂದಾಗ ಈ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು ಪ್ರಿಯರೇ. ಯೇಸು ಕೊಟ್ಟಂಥ ಈ ಪ್ರೋತ್ಸಾಹಕರವಾದಂಥ ಮಾತು ಸಭೆಯಲ್ಲಿ ಪೋಷಕರು, ಮಕ್ಕಳು ಕ್ರಮವಾಗಿ ಸ್ಥಿರವಾಗಿ ಪ್ರಾರ್ಥಿಸುತ್ತಿರಬೇಕು ಎಂಬುದು ಹಲವು ಬಾರಿ ನಾವು ಕೇಳಿಸಿಕೊಳ್ತೇವೆ. ಹಲವು ಬಾರಿ ಪ್ರಾರ್ಥನೆ ಮಾಡು ಎಂಬುದಾಗಿ. ನಮ್ಮ ಜೀವನಕ್ಕೆ, ನಮ್ಮ ಜೀವಿತಗಳು ಅಭಿವೃದ್ಧಿಗಾಗಿ ಪ್ರಾರ್ಥನೆ ಬಹಳ ಮುಖ್ಯ ಪ್ರಿಯರೇ. ಪ್ರಾರ್ಥನೆ ನಮ್ಮ ಜೀವಿತದ ಒಂದು ಭಾಗ ಆಗಬೇಕು ಪ್ರಿಯರೇ. ಯಾವಾಗ ಸಮಯ ಸಿಗ್ತದೋ ಆಗ ನಾವು ಪ್ರಾರ್ಥನೆ ಮಾಡೋಣ. ಅನೇಕರು ಮಕ್ಕಳು ಜೊತೆ ಜೀವಿತದಲ್ಲಿ ಮತ್ತೊಬ್ಬರಿಗಾಗಿ ನಾವು ಪ್ರಾರ್ಥಿಸೋಣ. ಕರ್ತನಿಂದ ಮನವರಿಕೆಯಾಗಿರುವಂಥದ್ದನ್ನು ನಾವು ಪ್ರಾರ್ಥಿಸೋಣ. ನಮ್ಮ ಹೃದಯದಲ್ಲಿರ್ತಕ್ಕಂಥ ನಾವು ಕಾಣುವ ಪಾಪಗಳಿಗಾಗಿ ಕ್ಷಮಿಸಲ್ಪಡುವುದಕ್ಕೋಸ್ಕರ ಪ್ರಾರ್ಥಿಸೋಣ. ನಾವು ಮೊಬೈಲ್ ದಾಸರಾಗಿದ್ದೇವೆ. ಮೊಬೈಲ್ ದಾಸರಾಗುವುದಕ್ಕಿಂತ ಮುಂಚೆ ನಾವು ಸತ್ಯವೇದವನ್ನು ತೆಗೆದು ಸತ್ಯವಾಕ್ಯವನ್ನು ಗ್ರಹಿಸೋಣ. ಆಗ ದೇವರು ನಮ್ಮನ್ನು ನಡೆಸ್ತಾರೆ. ದೇವರು ನಮ್ಮನ್ನು ಮಹಿಮೆಯೊಳಗೆ ನಡೆಸುವಂಥವರಾಗಿದ್ದಾರೆ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ನಡುನೆತ್ತಿಯಿಂದ ಕಾಲಿನ ಕಿರುಬೆರಳು ಯೇಸುವೆ, ನಿಮ್ಮ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸು ಸ್ವಾಮಿ. ಸಹಾಯ ಮಾಡು ದೇವರೇ, ಅದ್ಭುತ ಮಾಡು ಸ್ವಾಮಿ. ದೇವಾ, ವಿಶೇಷವಾಗಿ ದೇವರೇ, ನಮ್ಮ ಅಗತ್ಯಗಳನ್ನು ಪೂರೈಸಪ್ಪ. ನಮ್ಮ ಸಂಕಟಗಳನ್ನು ಪೂರೈಸು ಸ್ವಾಮಿ. ನಮ್ಮ ನೋವುಗಳಿಂದ ಬಿಡಿಸು ಸ್ವಾಮಿ. ನಿಮ್ಮ ರಕ್ತ ನಮಗಾಗಿ ಚೆಲ್ಲಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರ ದೇವರೇ, ನೀವು ಒಳ್ಳೆಯವರು ಸ್ವಾಮಿ. ಈ ಲೈವ್ ನೋಡ್ತಾರವರಿಗೆ ಆಶೀರ್ವದಿಸಿದ್ದಕ್ಕಾಗಿ ವಂದನೆಗಳು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.
ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಆಮೇನ್, ಆಮೇನ್.